ನೋಡಿ ಲೀಲಾ ಅವರೇ, ಏಜೆ ಒಳ್ಳೆಯವರು ಅಂತ ಪ್ರೂವ್ ಮಾಡೋದಕ್ಕೆ ಸಾಕ್ಷಿ ಇದೆ. ಆ ಸಾಕ್ಷಿ ಇದೇ ಮನೆಯಲ್ಲಿದೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಆ ಸಾಕ್ಷಿ ಎಲ್ಲೇ ಇದ್ರೂ ನೀವು ಅದನ್ನ ಹುಡುಕ್ ತರಬೇಕು. ಅದನ್ನ ತಂದ್ರೆ ಮಾತ್ರ ಏಜೆ ಎಂತವ್ರು ಅಂತ ಈ ಜಗತ್ತಿಗೆ ತೋರ್ಸೋದಕ್ಕೆ ಸಾಧ್ಯ. ನೋಡಿ ಲೀಲಾ ಅವರೇ, ಇವತ್ತು ಏಜೆ ಮೇಲೆ ಯಾರ್ಯಾರು ಅನುಮಾನ ಪಡ್ತಾ ಇದ್ದಾರೋ ಅವರು ನಾಳೆ ಏಜೆ ಮುಂದೆ ನಿಂತು ಕ್ಷಮೆ ಕೇಳ್ತಾರೆ. ಆದ್ರೆ ನೀವು ಆ ಸಾಕ್ಷಿ ತಂದ್ರೆ ಮಾತ್ರ, ಅದರಿಂದ ಮಾತ್ರ ನೀವು ಏಜೆನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ನೀವು ತರೋ ಸಾಕ್ಷಿ ಮೇಲೆ ಎಲ್ಲ ನಿಂತಿದೆ. ಯೋಚನೆ ಮಾಡಿ. ಜೀವನೇ ಕೊಡ್ತೀನಿ ಅಂದವಳಿಗೆ ಸಾಕ್ಷಿ ಹುಡ್ಕಕ್ಕಾಗಲ್ವಾ? ಏಜೆಗೋಸ್ಕರ ನಾನು ಸಾಕ್ಷಿ ತಂದೆ ತರ್ತೀನಿ. ಅದು ಎಲ್ಲೇ ಇದ್ರೂ ನಾನು ಹುಡುಕ್ ತರ್ತೀನಿ. ಸರ್, ಈ ಫೋಟೋದಲ್ಲಿದ್ದಾರಲ್ಲ, ಇವ್ರನ್ನೆಲ್ಲರೂ ನೋಡಿದ್ದೀರಾ? ಏನಿದು ಎಲ್ಲ ಲಾಕ್ ಆಗ್ಬಿಟ್ಟಿದೆ. ಕೀ ಇದ್ದಿದ್ರೆ ಲಾಕ್ ಓಪನ್ ಮಾಡ್ಬೋದಿತ್ತು. ಯಾಕೆ ಲೇಟ್ ಆಗ್ತಾ ಇದೆ? ಹಾಂ, ಒಳಗೆ ಇಟ್ಕೊಂಡು ಎಲ್ಲ ಕೆಲಸನ ಮುಗಿಸ್ತೀನಿ ಅಂತ ಹೇಳಿದ್ದೆ, ನೀನು ಇನ್ನೂ ಮಾಡಿಲ್ಲ. ನನ್ನ ಕೆಪಾಸಿಟಿ ಬಗ್ಗೆ ನಿನ್ಗೆ ಅನುಮಾನನಾ? ಛಾಯಾ, ಇದು ಅನುಮಾನ ಪಡೋದು ಅಥವಾ ಖುಷಿ ಪಡೋ ಟೈಮ್ ಅಲ್ಲ. ನನಗೆ ಬೇಕಾಗಿರೋದು ಏಜೆ ವಿರುದ್ಧ ಸಾಕ್ಷಿ. ಅದೇನಾದರೂ ಸಿಕ್ತು ಅಂದರೆ ಈಗಾಗಲೇ ಅಳ್ಳಾಡ್ತಿರೋ ಏಜೆ ಜೀವನನ ನೆಲಸಮ ಮಾಡ್ಬಿಡ್ತೀನಿ. ವಿಕ್ರಮ್, ರಿಲ್ಯಾಕ್ಸ್. ನಾನು ಏನೇನು ಹೇಳ್ತಾ ಇದ್ದೀನೋ ಅದೇ ಥರ ಲೀಲಾ ಮಾಡ್ತಾ ಇದ್ದಾಳೆ. ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕೈಲಿ ಸಾಕ್ಷಿ ಇರಬೇಕಿತ್ತು. ಸಾಕ್ಷಿ ಇದ್ದಿದ್ರೆ ಏಜೆನ ಜೈಲ್ಗೆ ಹಾಕ್ಸ್ಬೋದಿತ್ತು. ಛಾಯಾ, ನಿನಗೆ ಸಿಚುವೇಶನ್ ಅರ್ಥ ಆಗ್ತಾ ಇಲ್ಲ. ಸಿಂಹ ಮಲಗಿದೆ ಅಂತ ಗೊತ್ತಾದ್ರೆ ಮೊಲ ಸಿಂಹದ ಮುಂದೆನೆ ಕೊಂಡ್ಕೊಂಡು ಓಡಾಡುತ್ತೆ. ನಾವು ಸಣ್ಣದಾಗಿ ರಿಲ್ಯಾಕ್ಸ್ ಮಾಡಿದ್ರು ಉಳಿದವರೆಲ್ಲ ಅಲರ್ಟ್ ಆಗಿಬಿಡ್ತಾರೆ. ಹೋಗು, ಲೀಲನ್ನ ಸುಮ್ಮನೆ ಕೂರಕ್ಕೆ ಬಿಡ್ಬೇಡ. ಅವಳಿಗೆ ಪ್ರೆಷರ್ ಕ್ರಿಯೇಟ್ ಮಾಡು. ಹೋಗು ಛಾಯಾ. ಓಕೆ ವಿಕ್ರಮ್, ಐ ಕಾಲ್ ಯು ಬ್ಯಾಕ್. ಬಾಯ್. ಏನೂ ಆಗ್ತಿಲ್ವಲ್ಲ?
ಏನು ಮಾಡಲಿ? ಫೋನ್ ಕಳೆದೋಗಿದ್ರೆ ಒಂದು ಮಿಸ್ ಕಾಲ್ ಕೊಟ್ಬಿಟ್ಟು ಎಲ್ಲಿದೆ ಅಂತ ಕಂಡುಹಿಡಿಬೋದಾಗಿತ್ತು. ಈ ಸಾಕ್ಷಿ ನನ್ನ ತುಂಬ ಕಾಡ್ತಿದೆಯಲ್ಲ. ಲೀಲಾವ್ರೆ, ಹೇಳಿ ಛಾಯಾ ಅವರೇ. ನೋಡಿ, ನೀವು ಈಗ ಸುಮ್ಮನೆ ಇದ್ರೆ ಆಗಲ್ಲ. ಛಾಯಾ ಅವರೇ, ಹೀಗೆಲ್ಲ ಮಾತಾಡಬೇಡಿ. ನನ್ನ ಕೈ ಕಾಲೇ ಆಡ್ತಿಲ್ಲ, ನನ್ನ ಗಂಟೆಲ್ಲ ಒಣಗ್ತಾ ಇದೆ. ನಾನು ಏಜನ್ನ ಉಳಿಸ್ಕೋತೀನಿ. ರೇವತಿ, ಯಾರಿಗೆ ಫೋನ್ ಮಾಡ್ತಾ ಇದೀಯಾ? ಅಕ್ಕಂಗಮ್ಮ. ಅಕ್ಕನ? ಯಾವಳೆ ಅವಳ ಅಕ್ಕ? ಅಮ್ಮ ಏನ್ ಮಾತಾಡ್ತಿದ್ಯಾ? ಲೀಲಾ ಅಕ್ಕಂಗೆ. ನೋಡೆ, ನಾನ್ ಹೆತ್ತಿರೋದು ನಿನ್ನೊಬ್ಳನೆ. ನೀನ್ ನನ್ನ ಮಗಳು. ಯಾವಳ ಅಕ್ಕ ಅಂತೆ? ಅಕ್ಕ ಅಕ್ಕ ಎಲ್ಲಿಂದಾನೆ ಬಂದ್ಲು ನಿನ್ಗೆ? ಅಮ್ಮ ಪ್ಲೀಸ್ ಅಮ್ಮ, ಕೋಪದಲ್ಲೂ ಹೀಗೆಲ್ಲ ಮಾತಾಡ್ಬೇಡ. ಕೋಪದಲ್ಲಿದ್ದಾಗ್ಲೇ ಇಂಥ ಮಾತೆಲ್ಲ, ಇಂಥ ನಿಜ ಎಲ್ಲ ಹೊರಗಡೆ ಬರೋದು. ಒಂದು ದಿನನಾದ್ರೂ ಅಕ್ಕನ ಸ್ಥಾನದಲ್ಲಿ ನಿಂತು ನಿನ್ನನ್ನು ನೋಡ್ಕೊಂಡಿದ್ದಾಳೇನೆ ಅವಳು? ಹಾಗೇನಾದ್ರೂ ಇದ್ದಿದ್ರೆ ಮದ್ವೆ ನಿಲ್ಸ ಆಟ ಆಡ್ತಿರ್ಲಿಲ್ಲ ಅವಳು. ಇಲ್ಲ, ಅವಳು ಇರೋವರೆಗೂ ನಿನಗಾಗ್ಲಿ ಮನೆಯವ್ರಿಗಾಗ್ಲಿ ಖಂಡಿತವಾಗ್ಲೂ ನೆಮ್ಮದಿ ಇರಲ್ಲ. ನಾವು ಮಾಡದಿರೋ ತಪ್ಪಿಗೆ ಶಿಕ್ಷೆನ ಅನುಭವಿಸ್ಬೇಕಾಗುತ್ತೆ. ಚೊಲ್ಲ ನನ್ನ ಕರ್ಮ. ಅಮ್ಮ ನಿಜವಾಗ್ಲೂ ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಒಂದ್ಸಲ ಸಮಾಧಾನವಾಗಿ ಯೋಚನೆ ಮಾಡಮ್ಮ. ಬಾಯ್ನ ಎತ್ತವಳಿಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಲು. ವಯಸ್ಸಿಗೆ ತಕ್ಕನಾಗಿ ನಡ್ಕೋ. ನೋಡು, ಇನ್ನೊಂದ್ಸಲ ಅವಳು ಫೋನ್ ಮಾಡಿ ಶಂಕ ಓದೋದನ್ನ ನಾನು ಏನಾದ್ರೂ ನೋಡಿದ್ರೆ ಸುಮ್ಮನೆ ಇರಲ್ಲ. ಕೊಡು ಫೋನ್. ಅಯ್ಯೋ, ಇವ್ರೇನೋ ಆಫೀಸಿಗೆ ಹೊರಟೇ ಇಲ್ವಲ್ಲ. ಫೋನ್ ಇಟ್ರು. ಈಗ ಹೋಗ್ತಾರೆ. ಹಲೋ. ಅಯ್ಯೋ, ಇನ್ನೊಂದು ಫೋನ್ ಬಂತು. ಲೀಲಾ, ಇವ್ರ ಫೋನಲ್ಲಿ ಮಾತಾಡಿ ಫೋನ್ ಇಟ್ಟು ಯಾವಾಗ ಆಫೀಸ್ಗೆ ಹೋಗೋದು? ಇವ್ರು ಯಾಕೋ ಆಫೀಸ್ಗೆ ಹೋಗೋ ಕಾಣಿಸ್ತಾ ಇಲ್ಲ. ಲೀಲಾ, ನೀನೇ ಮಾತಾಡಿಸಿ ಆಫೀಸಿಗೆ ಕಳಿಸ್ಬೇಕು. ಐ ಕಾಲ್ ಯು ಬ್ಯಾಕ್. ಯಾ, ಹೇಳು, ಏನು ವಿಷಯ? ಏನಿಲ್ಲ ಇಜೆ, ಹಾಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ನ ಮಾತುಗೂ ನಿನ್ನ ಮುಖದಲ್ಲಿರೋ ಎಕ್ಸ್ಪ್ರೆಷನ್ಗೂ ಸಂಬಂಧನೇ ಇಲ್ಲ. ಏನೋ ಹೇಳಬೇಕು ಅಂತ ಬಂದಿದ್ಯಾ, ಅದೇನು ಅಂತ ಹೇಳು. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ